ಹೇಳಿ, ನಿಮ್ಮ ಹೆಸರು ಕಿಟ್ಟಿ, ಯಾವ ಊರು? ಮಾಲಂಗಿ. ನಾವು ಸುಮಾರು ಒಂದು 20-25 ವರ್ಷದಿಂದ ನಡೆಸ್ತಾ ಇದ್ದೀವಿ. ಮತ್ತೆ ನಿಮಗೆ ಈ ವರ್ಕ್ ಇಷ್ಟನಾ? ವರ್ಕು ಅಂದರೆ ಮಾಮೂಲಿ ಇದು ಚಿಕ್ಕನಿಂದ ನಮ್ಮ ತಂದೆಯವರು ಜೊತೆಲೆ ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಇದೇ ವೃತ್ತಿ ಮಾಡ್ತಾ ಇದ್ದೀವಿ ಇವಾಗ. ಇದು ಮಾಡ್ತೀವಿ. ಮತ್ತು ನೈಟೆಲ್ಲ ನೀರು ಹಿಡಿತೀವಿ. ಇಲ್ಲೇನಾ? ಇಲ್ಲೇ ಫಿಶ್ ಮಾಡ್ತೀವಿ. ಏನು ಮಾಡ್ತೀರಾ, ಜೀವನ ಸಾಗಿಸ್ಬೇಕಲ್ಲ. ಏನೋ ಮಾಡೋಕ್ಕಾಗಲ್ಲ. ಲಾಭ ಇದೆಯಾ ನಿಮಗೆ? ಲಾಭ ಇದೆಯಾ? ಶ್ರಮ ಪಟ್ಟರೆ ಎಲ್ಲ ಇರುತ್ತೆ. ಶ್ರಮ ಪಡೆದ್ರೆ ಯಾವುದೂ ಲಾಭ ಇರಲ್ಲ. ಯಾಕಂದರೆ ನಾವು ಎಷ್ಟು ಶ್ರಮ ಪಡ್ತೀವಿ, ನಮ್ಮ ಶ್ರಮದ ಮೇಲೆ ಇದು ಬಂಡವಾಳ. ಇಲ್ಲಿ ಸ್ವಂತ ಮನೆನಾ? ಸ್ವಂತ ಮನೆನಾ? ನಮ್ಮದು ಮಾಲಂಗಿ ಗ್ರಾಮ, ನಮ್ಮದು ಸ್ವಂತ ಮನೆ. ಇಲ್ಲಿ ತಲಕಾಡಲ್ಲಿ ಬಂದು ಮಾತಾಡ್ತೀವಿ. ಮತ್ತೆ ಸಾಯಂಕಾಲ 6 ಗಂಟೆಗೆ ಮಾಮೂಲಿ ದಪ್ಪ ತಗೊಂಡು ಈ ಕಡೆ ದಡದಲ್ಲಿ ಹಾಕ್ಬೋದು, ಮತ್ತೆ ಹೋಗೋದು. ಮತ್ತೆ ಮಾಮೂಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ನೀರಿಗೆ ಹಿಡಿದುಬಿಟ್ಟು ಬಂದು ಮತ್ತೆ ಈ ಕಡೆ ಬರ್ತೀವಿ. ಇವ್ರ ಹೆಸರು ಕಿಟ್ಟಿ ಅಂತ. ಮಾಲಂಗಿ ಗ್ರಾಮದಲ್ಲಿ ವಾಸವಾಗಿದ್ದಾರಂತೆ. 20-25 ವರ್ಷದಿಂದ ಈ ವರ್ಕ್ನ ತೆಪ್ಪಾದಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬರೋ ವರ್ಕ್ನ ಮಾಡ್ತಿದ್ದಾರೆ. ಜೊತೆಲಿ ಸಂಜೆ ಟೈಮಲ್ಲಿ 5:30 ಮೇಲೆ ಮೀನು ಹಿಡಿಯೋದನ್ನ ಮಾರೋದನ್ನ ಮಾಡ್ತಿದ್ದಾರೆ. ಮಾರ್ನಿಂಗ್ ಟೈಮಲ್ಲೂ ಮಾಡ್ತಾ ಇದ್ದಾರಂತೆ. ಅವ್ರ ಅಪ್ಪ ಜೊತೆಲಿ ಚಿಕ್ಕ ವಯಸ್ಸಿಂದ ಈ ವರ್ಕ್ನ ಕಲ್ತ್ಕೊಂಡಿದ್ದಾರೆ. ಈ ಕೆಲಸದಲ್ಲಿ ನಿಮಗೆ ಲಾಭ ಇದೆಯಾ ಅಂತ ಕೇಳಿದ್ದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ? ಶ್ರಮ ಪಟ್ಟರೆ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಎಷ್ಟು ನಿಜ ಅಲ್ವಾ ಈ ಮಾತು? ಇವರು ಹೇಳಿದ ಮಾತಲ್ಲಿ ಏನು ಅರ್ಥ ಆಯಿತು ಅಂದರೆ, ಕಠಿಣ ಪರಿಶ್ರಮ ಸಾಧನೆಗೆ ಮಾರ್ಗ. ಶಿಸ್ತು, ಕಠಿಣ ಪರಿಶ್ರಮ, ಆಸಕ್ತಿ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಂತ ಇದರ ಅರ್ಥ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ಹೇಳಿದ್ದಾರೆ.